ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಪಿ ಯು ಫ್ರೆಂಡ್ಗೆ ಮೇಕಪ್ ಸೆಷನ್ ಇತ್ತು. ಅದಕ್ಕೋಸ್ಕರ ಹೋಗಿದ್ವಿ, ಹಾಗೆ ಮದುವೆನೂ ಅಟೆಂಡ್ ಮಾಡ್ಕೊಂಬಂದ್ವಿ. ಅದರದ್ದು ಒಂದು ಸಣ್ಣದೊಂದು ಕ್ಲಿಪ್ಪಿಂಗ್ಸ್ ಇದೆ. ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇಂಟ್ರೋ ಕೊಡೋದನ್ನ ನಾನು ಕಂಪ್ಲೀಟ್ಲಿ ಮರ್ತೋಗ್ಬಿಟ್ಟಿದ್ದೆ. ಈಗ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಶುಕಿ ಶಾರ್ವರಿಯವರು ಈ ಡ್ರೆಸ್ಸನ್ನು ನೋಡ್ಕೋತಾ ಇದ್ದಾಳೆ. ಇದೇನು ಪಿಂಕ್ 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 ಇದೆಯಲ್ಲ, ವಾಟರ್ಮೆಲನ್ಸು, ಕನ್ನಡಿಯಲ್ಲಿ ನೋಡಿಸಿದ್ರು ಅಷ್ಟೇ. ಏನಿದು ಅಂತ ಕ್ಯಾಚ್ ಹಿಡಿಯೋಕೆ ಹೋಗ್ತಾ ಇದ್ದಾಳೆ. ಏನೇ ಡಾರ್ಕ್ ಕಲರ್ಸ್ ಥರ ಇದ್ದರೆ ಅವಳು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾ ಇರ್ತಾಳೆ. ಯಾರು ಪಿ ಅದು? ಅಮಲು. ಓಕೆ. ಇನ್ನು ಇವಳ ಫುಡ್ ರೂಟೀನು ತುಂಬ ಜನ ಕೇಳ್ತಾ ಇದ್ದೀರ. ನಾನು ಖಂಡಿತವಾಗ್ಲೂ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಶೂಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆದಷ್ಟು ಬೇಗ ಆ ವಿಡಿಯೋನೂ ಬರುತ್ತೆ. ಬೈಕೋಬೇಡಿ, ನಾನು ಕೇಳಿದ ತಕ್ಷಣ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಅದನ್ನು ಕೇಳಿದ ತಕ್ಷಣ ನಾನು ಮಗು ಮೇಂಟೈನ್ ಮಾಡ್ಕೋಬೇಕು, ನನ್ನ ಕೆಲಸ ಮೇಂಟೈನ್ ಮಾಡ್ಕೋಬೇಕು, ಎಡಿಟಿಂಗ್ ಮಾಡಬೇಕು, ಅದೆಲ್ಲ ಇರುತ್ತಲ್ವ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ನಾನು ಖಂಡಿತವಾಗ್ಲೂ ಆ ವಿಡಿಯೋ ಮಾಡಿ ಹಾಕ್ತೀನಿ. ನಾನೇನು ಭಾರಿ ಫುಡ್ ರೂಟೀನ್ ಏನು ಮಾಡ್ತಾಯಿಲ್ಲ, ಸಿಂಪಲ್ ಆ್ಯಂಡ್ ಈಸಿಯಾಗಿರೋಂಥದ್ದನ್ನೇ ಮಾಡ್ತಾ ಇರೋದು, ಹೆಲ್ದಿಯಾಗಿ. ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ಯಾರಿಗಾದರೂ ಇಷ್ಟ ಇದ್ದರೆ ನೀವು ಫಾಲೋ ಮಾಡಿ. ಆದಷ್ಟು ಬೇಗ 2-3 ಡೇಸಲ್ಲಿ ನಾನು ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇನ್ನು ತಡ ಮಾಡಿದೆ ಈ ವಿಡಿಯೋ ಶುರು ಮಾಡೋಣ. ಬ್ಲಾಗ್ನ ಎಂಜಾಯ್ ಮಾಡಿ. ನಾನು ದೀಪ್ತಿ ಯಾವಾಗಲೂ ಮೇಕಪ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಾನು ದೀಪ್ತಿನ ಅಷ್ಟೇ ಕಂಪ್ಯಾನಿಯನ್ ಆಗಿ ತೊಗೊಳ್ಳೋದು ಹೆಲ್ಪಿಗೆ. ದೀಪ್ತಿನ ಕರ್ಕೊಂಡು ಹೋಗಿದ್ದೆ. ನಾನು ಫ್ರೆಂಡ್ಸ್ ಅಲ್ವಾ, ನಾನು ಸಂಗೀತನೂ ಬಂದಿದ್ಲು. ಸಂಗೀತ ಯಾರು ಅಂತ ಗೊತ್ತಿಲ್ಲ ನಿಮಗೆ. ನಾನು ಈಗಾಗಲೇ ನನ್ನ ಎಂಗೇಜ್ಮೆಂಟ್ ಫೋಟೋ ಆಲ್ಬಮಲ್ಲಿ ತೋರಿಸಿದ್ದೀನಿ ನನ್ನ ಫ್ರೆಂಡ್ನ. ಅವಳು ಬಂದಿದ್ಲು. ಬಿಕಾಸ್ ನಾವು ಪಿ ಯು ಸಿ ಫ್ರೆಂಡ್ಸು. ನಾನು ಪದ್ಮಜ ಮತ್ತು ಸಂಗೀತ ಪಿ ಯು ಸಿಯಲ್ಲಿ ಒಟ್ಟಿಗೆ ಓದಿದ್ದು. ನಾವು ಓದಿದ್ದಿರಲಿ, ಇವತ್ತು ಮದುವೆಗೆ ತುಂಬ ದಿವಸ ಆದಮೇಲೆ ಮೀಟ್ ಆಗಿದ್ದು. ಸುಮಾರು ವರ್ಷಗಳೇ ಆಗೋಯ್ತು, ಮೀಟೇ ಆಗಿರಲಿಲ್ಲ ನಾವು. ಒಂದು 5 ಇಯರ್ಸ್ ಮೇಲೇ ಆಗಿಬಿಟ್ಟಿತ್ತು. ಮದುವೆಯಲ್ಲಿ ಒಂದು ಸೆಕೆಂಡ್ ಬಂದು ವಿಶ್ ಮಾಡಿಬಿಟ್ಟು ಹೋಗಿದ್ದೆ ಅಷ್ಟೇ. ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಾತಾಡಿದ್ದೀವಿ ಅಂದರೆ, ಅಯ್ಯೋ ದೇವರೇ, ಇರೋದು ಬರೋದೆಲ್ಲ ಇವತ್ತೇ ಮಾತಾಡಿ ಮುಗಿಸ್ಬಿಟ್ಟಿದ್ದೀವಿ. ನೋಡಿದ್ರಲ್ಲ, ನಿಮಗೂ ಬೋರ್ ಅನಿಸ್ಬಿಡುತ್ತೆ. ನೋಡಿ 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 ಅಷ್ಟು ಮಾತಾಡ್ತೀವಿ ನಾವಂತೂ. ಅದೇನು ಮಾತಾಡಿದ್ರೂ ಗೊತ್ತಿಲ್ಲ. ಒಂದು ಸ್ವಲ್ಪ ಹಳೆ ಕಥೆಗಳು ಮಾತಾಡಿಕೊಂಡು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿಕೊಂಡು ಅವತ್ತು ರಾತ್ರಿ ಮುಗಿಸ್ಕೊಂಡು, ಅವರು ಆ್ಯಕ್ಚುಲಿ ಬ್ರಾಹ್ಮಣ್ಸು. ಸಿಂಪಲ್ ಆ್ಯಂಡ್ ಟ್ರೆಡಿಷ್ನಲಾಗಿ ರಾತ್ರಿ ಒಂದೇನೋ ಪೂಜೆ ಇತ್ತಂತೆ, ಏನಂತಾರೆ, ವರಪೂಜೆ ಮಾಡಿದ್ರು. ಅದಕ್ಕೋಸ್ಕರ ರೆಡಿ ಮಾಡಿಬಿಟ್ಟು ಬಂದೆ. ಮತ್ತು ಬೆಳಗ್ಗೆನೇ ಹೊರಟ್ವಿ. ಬೆಳಗ್ಗೆನೇ ಹೋದಾಗ ನಾವು ಒಂದು 3 o'clock ಎದ್ದೇಳಿದೆ. 3 ಅಲ್ಲ, 4 o'clock ಎದ್ದೇಳ್ಬಿಟ್ಟು 5 o'clock ಮನೆಗೆ ಬಿಟ್ವಿ. 5 ಬಿಟ್ಟಿದ್ದಕ್ಕೆ 5:45ಗೆಲ್ಲ ನಾವು ಅಲ್ಲಿದ್ವಿ. ಇವಳೆ ಸಂಗೀತ ಅವಳದೇನೋ ಗೊತ್ತಿಲ್ಲ, ವೀಡಿಯೋ ಮಾಡೋಕ್ಕೆ ಹೋದರೆ ಮುಖ ಉಜ್ಕೋತಾ ಇದ್ಲು. ಏನು ಮಾಡೋಕ್ಕಾಗಲ್ಲ. ಏನಂದರೆ ದೋಸೆ ಮತ್ತು ಚಟ್ನಿ, ಸಾಂಬಾರು ಮತ್ತು ಕೇಸರಿ ಬಾತ್
ರಾತ್ರಿನೂ ಊಟ. ಮತ್ತು ಹಾಗೆ ಕಾಫಿ ಕುಡ್ಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬಂದುಬಿಟ್ವಿ. ಯಾಕಂತಂದರೆ ನಾನು ಅಲ್ಲೇ ಸ್ಟೇ ಮಾಡಿಲ್ಲ, ಶುಕಿ ಇದ್ಲಲ್ಲ, ಅದಕ್ಕೋಸ್ಕರ ಜಸ್ಟ್ 2 hours ಅಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಬಂದುಬಿಟ್ಟೆ. ಈಗ ಸ್ವಲ್ಪ ಸಾಲಿಡ್ ಸ್ಟಾರ್ಟ್ ಮಾಡಿರೋದ್ರಿಂದ ನಂಗೆ ಶುಕ್ಕಿದೇನು ತೊಂದರೆ ಆಗ್ತಾಯಿಲ್ಲ, ಆರಾಮಾಗಿ ಮಮ್ಮಿ ಜೊತೇಲಿ ಇದ್ಬಿಡ್ತಾಳೆ ಅವಳು. ಬಂದು ಒಂದೆರಡು ಫೋಟೋ ತೊಗೊಂಡು ಹೋಗೋಣ, ಎಲ್ಲ ಸಾಮಾನೆಲ್ಲ ಎತ್ಕೊಳ್ಬೇಕಾಗಿತ್ತಲ್ಲ, ಕಿಟ್ಟೆಲ್ಲ ಅಲ್ಲೇ ಇತ್ತು, ಅದಕ್ಕೋಸ್ಕರ ನಾವು ಹಿಂಗಿಂದನೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ತೊಗೊಂಡು ಬೆಳಗ್ಗೆ ಹೇಮಂತ್ ಅವರು ಬಂದಿದ್ದರು. ಏನಕ್ಕೆ ಅವರು ಏನಕ್ಕೆ ಬಂದಿದ್ದರು ಅಂತಂದರೆ ಆ್ಯಕ್ಚುಲಿ ಡ್ರಾಪ್ ಮಾಡೋಕ್ಕಂತ ಅಲ್ಲ, ಪದ್ಮಜಾನು ಅವ್ರಿಗೂ ಫ್ರೆಂಡು, ಯಾಕಂತಂದರೆ ನಾವೆಲ್ಲ ಒಂದೇ ಕಾಲೇಜಲ್ಲೇ ಓದಿದ್ದು, ಅದಕ್ಕೋಸ್ಕರ ಅವರು ಬಂದಿದ್ದರು. ಬಂದು ಸ್ವಲ್ಪ ಹೊತ್ತಿದ್ದು ಅವರು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮತ್ತೆ ಹೊರಟು ಬಿಟ್ವಿ. ಪಾಪ ಒಬ್ಬರೇ ಕೂತ್ಕೊಂಡು ಅಲ್ಲೆಲ್ಲ ಗರ್ಲ್ಸ್ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಬಂದಿರಲಿಲ್ಲ, ಆಚೆ ಕಡೆ ಕೂತ್ಕೊಂಡಿದ್ರು. ಕಾಫಿ ಕುಡಿದವರು ನಾವು ಕಾಫಿಗೋಸ್ಕರ ವೆಯ್ಟ್ ಮಾಡಿಕೊಂಡು ನಾವು ಬೆಳಗ್ಗೆನೂ ಅಷ್ಟೇ ಚಿಟ್ ಚಾಟ್ ಮಾತಾಡಿಕೊಂಡು ತರಲೆ ಮಾತಾಡಿಕೊಂಡು ಏನೇನೋ ಇರೋ ಬರೋದೆಲ್ಲ ಮಾತಾಡ್ಕೊಂಡು, ಗೊತ್ತಲ್ಲ ನೀವು ಫ್ರೆಂಡ್ಸ್ ಸೇರಿದಾಗ ಹೇಗೆಲ್ಲ ಮಾತಾಡ್ತೀರ ಅಂತ, ಅದೇ ಥರ ಮಾತಾಡ್ಕೊಂಡು ಇಟ್ಟು ಇವರು ಬ್ರಾಹ್ಮಿನ್ಸ್, ಆ್ಯಕ್ಚುಲಿ ಪ್ಯೂರ್ ಬ್ರಾಹ್ಮಿನ್ಸ್. ಗೌರಿ ಪೂಜೆ ಎಲ್ಲ ಮಾಡಬೇಕು, ಅದೆಲ್ಲ ಮಾಡಿಕೊಂಡು ನೋಡೋಕ್ಕೆ ಡಿಫ್ರೆಂಟ್ ಫೀಲಿಂಗ್ ಇತ್ತು. ಅವ್ರ ಕೈಯಲ್ಲೆಲ್ಲ ಪೂಜೆ ಮಾಡಿಸ್ತಿದ್ರು, ಎಷ್ಟು ಕ್ಯೂಟಾಗಿ ಪರ್ಫೆಕ್ಟಾಗಿ, ಎಷ್ಟು ಟ್ರೆಡಿಷ್ನಲಾಗಿ, ಎಂಥ ಫೀಲಿಂಗ್ ಇರುತ್ತಲ್ಲ ಅದೆಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಮ್ಮದು ಫಸ್ಟ್ ಟೈಮ್ ಆಗಿರೋದ್ರಿಂದ ಡಿಫ್ರೆಂಟ್ ಫೀಲಿಂಗ್. ನಮ್ಮದೆಲ್ಲ ಒಂಥರ, ನಮ್ಮ ಶಾಸ್ತ್ರಗಳೇ ಒಂಥರ, ಇವ್ರ ಶಾಸ್ತ್ರನೇ ಟೋಟಲಿ ಡಿಫ್ರೆಂಟ್. ಅವಳು ನನ್ನ ಫ್ರೆಂಡ್ ಹೆಗಲ ಮೇಲೆ ಹಾಕಿರೋದು ಅಷ್ಟೇ, ಸೀರೆನ ಫೋಲ್ಡ್ ಮಾಡಿ ಅವ್ರು ಆ ಥರ ಹಾಕ್ಕೋತಾರಂತೆ. ಬಟ್ ಆದರೆ ನಮ್ಮದ್ರಲ್ಲೆಲ್ಲ ಏನು ಮಾಡ್ತಾರೆ, ಜಸ್ಟ್ ಏನೋ ಒಂದು ರೆಡ್ ಕಲರ್ ಬಟ್ಟೆ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ನಿಮಗೆ ಟ್ರಾನ್ಸಿಷನ್ ಹೇಗೆ ಅನ್ನಿಸ್ತು? ಮೇಕಪ್ ಲುಕ್ ಚೆನ್ನಾಗಿ ಅನ್ನಿಸ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರಿಗೆಲ್ಲ ಮೇಕಪ್ ಎನ್ಕ್ವೈರೀಸ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಥವಾ ಕಾನವಿ ಹೇಮಂತ್ ಮೇಕಪ್ ಆರ್ಟಿಸ್ಟ್ರಿ ಅಂತ ಹೊತ್ತಿದ್ರೆ ನಿಮಗೆ ಖಂಡಿತವಾಗ್ಲೂ ನನ್ನ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅವಳಿಗಲ್ಲದೆ ಅವ್ರ ತಂಗಿಗೂ ಮೇಕಪ್ ಮಾಡಿದ್ವಿ, ಆ್ಯಂಡ್ ಇವರು ಅವ್ರ ಕಸಿನ್ ಸಿಸ್ಟರ್, ಇವ್ರಿಗೂ ಮೇಕಪ್ ಮಾಡಿದ್ವಿ. ಫೈನಲಿ ನಮ್ಮ ಫ್ರೆಂಡ್ಸ್ ಫಾರ್ ಎವರ್ ಅಂತ ಒಂದು ಪಿಕ್ ಇದು. ನಾನು ಅಷ್ಟು ನೀಟಾಗಿಲ್ಲ, ಆದರೂ ಪರವಾಗಿಲ್ಲ,
ಪರವಾಗಿಲ್ಲ, ಇಟ್ ಇಸ್ ನೈಸ್ ಅಂತ ಅನ್ನಿಸ್ತು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿ ತನಕ ಬಾಯ್, ಲಾಟ್ಸ್ ಆಫ್ ಲವ್.